ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನೆ ನನ್ನ ಪ್ರೀತಿ ಕಣೆ ಭಾಗ 4. ಆಗ ಮನೈ, ಹಾಯ್ ಸುಮತಿ, ಏನೇ ಇದು ಒಮ್ಮೆಲೆ ಶಾಕ್? ಎಷ್ಟು ದಿನ ಎಲ್ಲಿದ್ದೆ, ಇವಾಗ ನೆನಪಾದನಾ ಎಂದು ಉಸಿಮುನಿಸು ತೋರಿದಾಗ ಹಿಂದಿನಿಂದ, ಹೌದಪ್ಪ, ಇವಾಗ ನಿನ್ನ ನೆನಪಾಗಿ 1 ನಿಮಿಷ ಕೂಡ ನಮ್ಮನ್ನು ಅಲ್ಲಿ ಇರಗೂಡದೆ ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮನ್ನು ಬಿಟ್ಟು ಓಡಿ ಬಂದಿದ್ದಾಳೆ ನೋಡು ಎಂದರು ನಂದಿನಿ ಮತ್ತೆ ಗೋವಿಂದ ದಂಪತಿಗಳು. ಅವರನ್ನು ಕಂಡೊಡನೆ ಮನೈ ಮತ್ತು ಮನೆಯವರ ಕಣ್ಣುಗಳು ಅರಳಿದವು. ಶಾರದಾ ಮತ್ತೆ ಕೃಷ್ಣಮೂರ್ತಿ ಇಬ್ಬರೂ ಹೋಗಿ ನಂದಿನಿ ಮತ್ತೆ ಗೋವಿಂದರನ್ನು ಆದರದಿಂದ ಬರಮಾಡಿಕೊಂಡು ಒಳಗೆ ಕರೆದುಕೊಂಡು ಬಂದರು. ಆಗ ಶಾರದಾ, ನಂದಿನಿ, ನೀವೆಲ್ಲ ಈ ದಿನ ಬಂದಿದ್ದು ಒಳ್ಳೆಯದು ಆಯಿತು. ಈ ದಿನ ಮನೆಯಲ್ಲಿ ಪೂಜೆ ಇಟ್ಟುಕೊಂಡಿದ್ದೆವು ಎಂದಳು. ಆಗ ಸುಮತಿ ಅಚ್ಚರಿಯಿಂದ, ಏನಾಂಟಿ, ಪೂಜೆನಾ? ಏನು, ಅಂಕಲ್ ಮತ್ತೆ ನೀವು ಇಬ್ಬರು ಸೇರಿ ಮಾಡಿದ್ದಾ ಎಂದಳು. ಆಗ ಕೃಷ್ಣಮೂರ್ತಿ ನಗುತ್ತಾ, ಇಲ್ಲಮ್ಮ ಸುಮತಿ, ನಮ್ಮ ಮನೈ ಮಾಡಿದ್ದು ಎಂದರು. ಆಗ ಸುಮತಿ ಜೋರಾಗಿ ನಗುತ್ತಾ, ಏನು, ನಮ್ಮನೆ ಪೂಜೆ ಮಾಡೋದಾ? ಏನು ಜೋಕ್ ಮಾಡ್ತಾ ಇದ್ದೀರಾ ಎಂದಳು. ಆಗ ಶಾರದಾ, ಇಲ್ಲಮ್ಮ ಸುಮ, ನಮ್ಮ ಮನೆ ಈ ಮುದ್ದು ಗೌರಿ ಚೈತ್ರಾಳಿಗಾಗಿ ಈ ಪೂಜೆ ನಡೆಸಿದ ಎಂದಳು. ಸಿಡಿಲು ಹೊಡೆದವರಂತೆ ಅವನ ತೋಳಿನ ಸರಿಯಿಂದ ಹಿಂದೆ ಸರಿದಳು ಸುಮತಿ. ಹಾಗೆ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಹೊರಗೆ ನಡೆದಾಗ ಮುಂದೆ ಬಂದ ನಂದಿನಿ, ಅವಳಿಗೆ ಯಾವುದೋ ಕರೆ ಬಂದು ಹೋದಳು ಅಷ್ಟೇ ಎಂದು ಹೇಳಿ ಹಿಂದೆ ಸರಿದು ನಿಂತ ಚೈತ್ರಾಳನ್ನು, ಬಾಮ್ಮ ಮುಂದೆ, ಎಷ್ಟು ಚಂದ ಇದ್ದೀಯಾ ತಾಯಿ, ನನ್ನ ದೃಷ್ಟಿನೇ ಆಗುತ್ತೆ ಕಣೆ ಎಂದು ಮುಂದೆ ಕರೆದು ತಲೆ ನೆವರಿಸಿ ಹಣೆಗೆ ಒಂದು ಮುತ್ತ ನಿಕ್ಕಿದರು. ಹೊರಗೆ ಹೋಗಿದ್ದ ಸುಮತಿ ತಂದೆಯ ಜೊತೆಗೆ ಒಳಗೆ ಬಂದು ಚೈತ್ರಾಳ ಕೈ ಹಿಡಿದುಕೊಂಡು ನಿಂತಾಗ ಮನೈ, ಚೈತ್ರ, ಈ ಕೋತಿ ನನ್ನ ಪ್ರಾಣ ಕಣೆ, ಇವಳು ನನ್ನ ಬಾಲ್ಯ ಸ್ನೇಹಿತೆ ಸುಮತಿ, ಸುಮಾ ಎಂದಾಗ ಸುಮತಿಯಳ ಕಣ್ಣಂಚಲ್ಲಿ ನೀರು ತುಳುಕಿತ್ತು. ಸುಮತಿ ಚೈತ್ರಾಳ ಕೈ ಹಿಡಿದುಕೊಂಡು ಹೊರಗೆ ಹೋಗಿ ಮಾತನಾಡುತ್ತಾ ಕುಳಿತಳು. ಚೈತ್ರಾಳಿಗೆ ಸುಮತಿ ತುಂಬಾನೇ ಇಷ್ಟವಾಗುತ್ತಾಳೆ. ಅವಳ ಪುಟ್ಟ ಮಗುವಿನಂತಹ ಮನಸ್ಸು ಮುಗ್ಧ ಮನದ ಚೈತ್ರಾಳನ್ನು ಸೆಳೆದು ಬಿಟ್ಟಿತು. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಗೆ ಬಂದ ಮನೈ, ನಿಮ್ಮಿಬ್ಬರ ಮಾತುಕತೆಗಳು ಮುಗಿದರೆ ಊಟಕ್ಕೆ ಹೊರಡೋಣವೇ, ತುಂಬ ಹಸಿವಾಗ್ತಿದೆ, ಬನ್ನಿ ಎಂದು ಅವರ ಮುಂದೆ ಮಂಡಿಯೂರಿ ಕುಳಿತು ಕೇಳಿದಾಗ ಇಬ್ಬರು ಅವನ ಅವಸ್ಥೆ ನೋಡಿ ನಗುತ್ತಾ, ಕೊನೆಗೆ ಚೈತ್ರ, ಬಾ ಸುಮ, ಊಟಕ್ಕೆ ಹೋಗೋಣ ಎಂದಳು. ಮನೆ ಕಡೆಗೂ ತಿರುಗಿ, ಬನ್ನಿ ಊಟ ಮಾಡೋಣ ಎಂದಾಗ ಅಚ್ಚರಿಗೊಂಡ ಸುಮ, ಏನೇ ಚೈತ್ರ, ಇವಾಗ್ನಿಂದಾನೇ ತುಂಬ ಗೌರವ ಕೊಡೋದನ್ನ ಕಲ್ತಿದೀಯಾ ಎಂದಳು. ಮನೆ ನಗುತ್ತಾ, ಹಾ, ಇವಳು ಹೀಗೆಯೇ ಸುಮ ಎಂದನು. ಎಲ್ಲರೂ ನಗುತ್ತಾ ಊಟ ಮುಗಿಸಿದರು. ಗೋವಿಂದನ ಗಮನವೆಲ್ಲ ಮಗಳ ಮೇಲೆ ಇತ್ತು. ಗೋವಿಂದ ಮತ್ತೆ ಕೃಷ್ಣಮೂರ್ತಿ ಇಬ್ಬರು ಒಂದೇ ಊರಿನವರು. ಮೇಲಾಗಿ ಇಬ್ಬರು ಬಾಲ್ಯ ಸ್ನೇಹಿತರು. ವಿದ್ಯಾಭ್ಯಾಸ ಮುಗಿದ ಮೇಲೆ ಇಬ್ಬರು ಬೇರೆ ಬೇರೆ ಊರು ಸೇರಿದ್ದರೂ ಊರಿನ ನಂಟು ಬಿಟ್ಟಿರಲಿಲ್ಲ. ರಜೆ ಸಿಕ್ಕಾಗಲೆಲ್ಲ ಬರುತ್ತಿದ್ದರು. ಅದರ ನಡುವೆಯೇ ಈ ಮದುವೆ, ಮಕ್ಕಳು ಎಲ್ಲ ಆಯಿತು. ಮನೈ ಮತ್ತೆ ಸುಮತಿ ಇಬ್ಬರು ಬಾಲ್ಯದಿಂದಲೂ ಒಟ್ಟಿಗೆ ಆಡಿ ಬೆಳೆದವರು. ಚಿಕ್ಕಂದಿನಿಂದಲೇ ಸುಮತಿಯಳಿಗೆ ಮನೈ ಮೇಲೆ ಎಂಥದ್ದೋ ಒಂದು ಒಲವು ಅವಳಿಗೆ ಅರಿವಿಲ್ಲದೆಯೇ ಬೆಳೆದಿತ್ತು. ಆದರೆ ಮನೈಗೆ ಅದರ ಬಗ್ಗೆ ಎಳ್ಳಷ್ಟು ಪರಿವೇ ಇಲ್ಲ. ನಂದಿನಿ ಮತ್ತೆ ಗೋವಿಂದರು ಅವಳ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದಾಗ, ಅವಳು ಮನೆ ಬಗ್ಗೆ ಬಾಯಿ ಬಿಟ್ಟು ಹೇಳಿದಾಗ ಅವರು ತಮ್ಮ ಪರಿಚಯದ ಹುಡುಗ ಎಂದು ಖುಷಿಪಟ್ಟು ಮಾತನಾಡುವುದಕ್ಕೆ ಎಂದು ಬಂದರೆ ವಿಧಿ ಇಲ್ಲಿ ಬೇರೆಯದೇ ಆಟ ಹೂಡಿತ್ತು. ಊಟ ಮುಗಿಸಿ ಹರಟೆ ಹೊಡೆದ ನಂತರ ಚೈತ್ರ ಮನೆಗೆ ಹೋಗುತ್ತೇನೆ ಎಂದಾಗ ಶಾರದಾ, ಮನೆಗೆ ಹೋಗಿ ಬಿಟ್ಟು ಬಾ ಎಂದಾಗ ಸುಮತಿ ತಾನು ಅವರ ಜೊತೆಗೆ ಹೋಗುತ್ತೇನೆ ಎಂದಳು. ಸರಿ ಬಾ ಸುಮಾ, ನೀನು ಮನೆ ನೋಡಿದ ಹಾಗೆ ಆಗುತ್ತದೆ ಎಂದು ಕರೆದುಕೊಂಡು ಹೊರಟಳು. ಮೂವರು ಸೇರಿ ನಡೆಯುತ್ತಾ ಚೈತ್ರಾಳ ಮನೆ ಕಡೆಗೆ ಹೊರಟರು. ಗೌರಿ ಇವರು ಓದೊಡನೆ ಆದರದಿಂದ ಕರೆದುಕೊಂಡು ಒಳಗೆ ಹೋಗಿ ರುಚಿಯಾದ ಹಬೆಯಾಡುವ ಕಾಫಿಯನ್ನು ಮಾಡಿಕೊಟ್ಟಳು. ಸುಮತಿಳಿಗೆ ಗೌರಿ ತುಂಬ ಉಪಚಾರ ಮಾಡಿದಳು. ಮನೈ ಮತ್ತು ಸುಮತಿ ಹೊರಟಾಗ ಗೌರಿ ಸುಮತಿಳಿಗೆ ಆಗಾಗ್ಗೆ ಮನೆ ಕಡೆಗೆ ಬರುತ್ತಿರೋ ಎಂದು ಹೇಳಿದಾಗ ಅವಳು ಸರಿ ಎಂದು ಚೈತ್ರ ಮತ್ತು ಗೌರಿಳಿಗೆ ತಿಳಿಸಿ ಹೊರಟಳು. ದಾರಿಯಲ್ಲಿ ಸಾಗುವಾಗ ಮನೈ ಸುಮತಿಳ ಭುಜದ ಮೇಲೆ ಕೈ ಹಾಕಿ, ಏನೇ ಕೋತಿ, ಯಾರನ್ನಾದರೂ ಪಟಾಯಿಸಿ ಮದುವೆ ಊಟ ಹಾಕ್ಸಿಬಿಡು ಎಂದು ನಗಾಡಿದಾಗ ಸುಮತಿ ಸುಮ್ಮನೆ ಒಂದು ಮುಗಳ್ನಗು ಕೊಟ್ಟಳು. ಅವಳ ಅಂತರಾಳದಲ್ಲಿ ಏಳುತ್ತಿರುವ ಭಾವನೆಗಳ ಸಮರ ಯಾರಿಗೂ ತಿಳಿಯದಂತೆ ತಡೆ ಹಿಡಿದ ಜಾಣೆ ಅವಳು. ಸುಮತಿ ನಿಜವಾಗಿಯೂ ಚೈತ್ರಾಳನ್ನು ಮೆಚ್ಚಿದ್ದಳು. ಹಾಗಾಗಿ ಅವರಾದರೂ ಚೆನ್ನಾಗಿರಲಿ ಎಂದು ತನ್ನ ಭಾವನೆಗಳನ್ನು ಅತ್ತಿಕ್ಕಿ ನಗುತ್ತಿದ್ದಳು.
ಅವಳು ಹೆಣ್ಣು ಎಷ್ಟು ಅಂತ ತಳೆದಾಳು ಪಾಪ. ನಿಯಮಕ್ಕೆ ಎಂಬಂತೆ 2 ತುತ್ತು ಬಾಯಿಗಿಟ್ಟು ರೂಮಿಗೆ ಹೊರಟಳು. ನಂದಿನಿ, ಯಾಕೋ ಬಂಗಾರ ಒಂಥರ ಇದ್ದೀಯಾ? ಮರೆತು ಬಿಡು, ಎಲ್ಲವನ್ನೂ ಕೆಟ್ಟ ಕನಸು ಎಂದು ಹೇಳಿದಾಗ ಸುಮತಿ ಅಮ್ಮನ ಮಡಿಲಿನಲ್ಲಿ ತಲೆ ಇಟ್ಟು ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತಳು. ಅಲ್ಲಿಯೇ ದಾಟಿ ಮುಂದೆ ಹೋಗುತ್ತಿದ್ದ ಮನೆ ಕಿವಿಗೆ ಅಳುವ ಧ್ವನಿ ಕೇಳಿ ತಿರುಗಿ ರೂಮಿಗೆ ಬಂದೆನು. ನೋಡಿದರೆ ರೂಮಿನಲ್ಲಿ ಸುಮತಿ ಅಮ್ಮನ ಮಡಿಲಲ್ಲಿ ಮಲಗಿ ಪುಟ್ಟ ಮಗುವಿನಂತೆ ಅಳುತ್ತಿದ್ದ ಸುಮತಿಳನ್ನು ನೋಡಿದೊಡನೆ ಕರಳು ಕಿವಿಚಿದಂತಾಗಿ ಓಡಿ ಹೋಗಿ, ಯಾಕೋ ಬಂಗಾರ, ಏನಾಯ್ತು? ಯಾಕೋ ಅಳ್ತಾ ಇದ್ದೀಯಾ ಎಂದು ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಸಮಾಧಾನ ಮಾಡುತ್ತಾ ಅವನು ಅಳತೊಡಗಿದಾಗ ನಂದಿನಿ ಕೂಡ ಅವರ ಜೊತೆಗೆ ಕಣ್ಣೀರಾದರು. ಆದರೆ ಸುಮತಿಳ ಕಣ್ಣೀರಿಗೆ ಕಾರಣ ಮಾತ್ರ ತಿಳಿಯಲಿಲ್ಲ. ಅವಳು ಮಡಿಲಲ್ಲಿ ಮಲಗಿ ನಿದ್ರಿಸಿದ ಮೇಲೆ ಅವಳನ್ನು ಮಲಗಿಸಿ ಅವರ ಅಮ್ಮನಿಗೆ ಅವಳನ್ನು ನೋಡಿಕೊಳ್ಳಲು ಹೇಳಿ ತನ್ನ ರೂಮಿನತ್ತ ನಡೆದನು. ಸುಮತಿಳ ಬಗ್ಗೆ ಯೋಚಿಸುತ್ತಾ, ಗೋವಿಂದನಿಗೆ ಇಲ್ಲಿಯೇ ವರ್ಗಾವಣೆ ಆಗಿರುವುದರಿಂದ ಮನೆಯೊಂದನ್ನು ನೋಡಲು ಕೃಷ್ಣಮೂರ್ತಿಗೆ ತಿಳಿಸಿದನು. ಅವನು ಬೇರೆ ಮನೆ ಯಾಕೋ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಿ ಎಂದು ಒತ್ತಾಯ ಮಾಡಿದರು. ಆದರೆ ನಂದಿನಿ ತನ್ನ ಮಗಳು ಇದೇ ಮನೆಯಲ್ಲಿ ಇದ್ದರೆ ನೋವು ಪಡುತ್ತಾ ಕೊರಗುತ್ತಾಳೆ ಎಂದು ಭಾವಿಸಿ, ಬೇಡ, ಬೇರೆ ಮನೆಯನ್ನು ನೋಡಿ ಎಂದಾಗ ಒಲ್ಲದ ಮನಸ್ಸಿನಿಂದ ಕೃಷ್ಣಮೂರ್ತಿ ಹೂ ಎಂದರು. ಮರುದಿನವೇ ಹೊರಟು ನಿಂತ ಅವರೆಲ್ಲರನ್ನೂ ಮನೆ ಇನ್ನೂ ಸ್ವಲ್ಪ ದಿನ ಮನೆಯಲ್ಲಿ ಇರಿ ಎಂದು ಒತ್ತಾಯ ಮಾಡಿದಾಗ ಅಲ್ಲಿಯೇ ಉಳಿದರು. ಮನೆ ಕಾಲೇಜು ಸೇರಬೇಕು ಎಂದುಕೊಂಡಿದ್ದ ಸುಮತಿ ಅವರಿಬ್ಬರ ನಡುವೆ ತಾನು ಇರಬಾರದು ಎಂದುಕೊಂಡು ಅವಳು ಅಭಯ್ ಸೇರಿದ ಕಾಲೇಜು ಸೇರಿಕೊಳ್ಳಲು ತಯಾರಾದಳು. ಆದರೆ ಅಭಯ್ಗೆ ಸುಮತಿ ಕೂಡ ಮನೆಯನ್ನು ಇಷ್ಟಪಡುತ್ತಿರಬಹುದು ಎನಿಸಿತು ಅವನಿಗೆ. ಆದರೆ ಆ ವಿಚಾರವಾಗಿ ಯಾರ ಹತ್ತಿರವೂ ಬಾಯಿ ಬಿಡಲಿಲ್ಲ. ಮರುದಿನ ಮನೆ ಚೈತ್ರಾಳ ಜೊತೆಯಲ್ಲಿ ಕಾಲೇಜಿಗೆ ನಡೆದರೆ ಸುಮತಿ ಅಭಯ್ ಜೊತೆಯಲ್ಲಿ ನಡೆದಳು. 2 ದಾರಿಯಲ್ಲಿ 2 ಕನಸುಗಳು ಕಮರಿ ಸಾಕಿದಂತೆ. ಆ ವಿಧಿಯ ಆಟವೇ ಹೀಗೆ ಅಲ್ವಾ? ಒಂದು ಜೀವ ಇನ್ನೊಂದು ಜೀವ ಬಯಸಿದಾಗ ಅದರ ಮಧ್ಯದಲ್ಲಿ ಇನ್ನೊಂದು ಜೀವವನ್ನು ತಂದು ಆಟವಾಡುವುದು. ಇಷ್ಟಕ್ಕೆ ಆಟ ಮುಗಿಸಿದ್ದರೆ ಪರವಾಗಿರಲಿಲ್ಲ. ವಿಧಿ ಇನ್ನೊಂದು ಸಂಚು ಹೂಡಿ ಯಾವಾಗ ಅವರ ಮೇಲೆರಗಿ ಬೀಳಲಿ ಎಂದು ಕಾಯುತ್ತಾ ಇತ್ತು. ಹೀಗೆಯೇ ದಿನಗಳು ಉರುಳಿದಂತೆ ಸ್ವಲ್ಪ ದಿನಗಳಲ್ಲಿ ಸುಮತಿ ಚೈತ್ರಾಳ ಪ್ರೀತಿಯ ಸುಮ ಆಗಿದ್ದಳು. ಸುಮತಿ ಕೂಡ ಸದಾ ಮನೆ ಮತ್ತು ಚೈತ್ರಾಳ ಒಳಿತನ್ನೇ ಬಯಸುತ್ತಿದ್ದಳು. ಮನೆ ಅವರಿಬ್ಬರ ನಡುವಿನ ಬಾಂಧವ್ಯವನ್ನು ಕಂಡು ಖುಷಿ ಪಡುತ್ತಿದ್ದನು. ಹೀಗಿರುವಾಗ ಕಾಲೇಜಿನಲ್ಲಿ ಕ್ಯಾಂಪ್ ಹೊರಡುವ ಸೂಚನೆಯನ್ನು ಎಲ್ಲ ತರಗತಿಗಳಿಗೂ ಕಳುಹಿಸಿಕೊಡಲಾಯಿತು. ಮನೆಗೆ ಅದರ ಎಲ್ಲ ಜವಾಬ್ದಾರಿಯನ್ನು ವಹಿಸಿದರು. ಚೈತ್ರ ತಾನು ಆ ಕ್ಯಾಂಪಿಗೆ ಬರುವುದಿಲ್ಲ ಎಂದು ಹಠ ಹಿಡಿದು ಕುಳಿತುಕೊಂಡಳು. ಆದರೆ ಬಿಡಬೇಕಲ್ಲ ಮನೈ. ಬಲವಂತ ಮಾಡಿದಾಗ ಸರಿ ಬರುತ್ತೇನೆ ಎಂದಾಗ ಮನೆಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಆ ದಿನ ಕಾಲೇಜು ಮುಗಿಸಿ ಚೈತ್ರ ಸೀದಾ ಮನೆ ಜೊತೆಯಲ್ಲಿ ಸುಮತಿಳ ಮನೆಗೆ ಹೋದಳು. ಅವಳ ಹತ್ತಿರ, ಲೇ ಸುಮಾ, 1 ವಾರ ಕಾಲೇಜ್ ಕ್ಯಾಂಪ್ ಇದೆ, ಹೊರಗಡೆ ಹೋಗಬೇಕು. ಇವರು ನಾನು ಬೇಡ ಎಂದರೂ ಒತ್ತಾಯ ಮಾಡಿ ಕರೆದುಕೊಂಡು ಹೋಗುತ್ತಿದ್ದಾರೆ. ನೀನಾದರೂ ಹೇಳೆ ಪ್ಲೀಸ್ ಎಂದು ಗೋಗರೆದಳು. ಆಗ ಸುಮತಿ, ಅಯ್ಯೋ ಹುಚ್ಚಿ, ಕಾಲೇಜ್ ಡೇಸ್ ಯಾವಾಗಲೂ ಜಾಲಿ ಡೇಸ್ ಆಗಿರ್ತವೆ, ಸುಮ್ಮನೆ ಹೋಗಿ ಬಾ. ಮದುವೆ ಆದಮೇಲೆ ಈ ರೀತಿಯಲ್ಲಿ ಇರಲು ಸಾಧ್ಯವಿಲ್ಲ ಎಂದಳು. ಹಾಗಲಕಾಯಿ ಹತ್ತಿರ ಬೇವನಕಾಯಿ ಸಾಕ್ಷಿ ಹೇಳಿದ ಹಾಗಾಯಿತು. ಯಾರಿಗೂ ನನ್ನ ಬಗ್ಗೆ ಗಮನವಿಲ್ಲ. ನೀವಿಬ್ಬರೂ ಯಾವಾಗಲೂ ಒಂದೇ. ಎಷ್ಟೇ ಆದರೂ ಬಾಲ್ಯ ಸ್ನೇಹಿತರು ಅಲ್ವಾ? ನಾನೇ ಏನೂ ಅಲ್ಲ ಎಂದು ಮುಖ ಊದಿಸಿ ನಂದಿನಿ ಹತ್ತಿರ ಹೋದ ಚೈತ್ರಾಳನ್ನು ಕಂಡು ಇಬ್ಬರೂ ಮುಸಿಮುಸಿ ನಕ್ಕರು. ಒಳಗೆ ಹೋದ ಚೈತ್ರಾಳನ್ನು ನೋಡಿದ ನಂದಿನಿ, ಯಾಕೋ ಪುಟ್ಟ, ಏನಾಯಿತು? ಅವರಿಬ್ಬರೂ ಏನಾದರೂ ಛೇಡಿಸಿದರಾ? ಹೇಳು, ಯಾರದು ಎಂದು ಅಡುಗೆ ಮನೆಯಿಂದ ಕೈಯಲ್ಲಿ ಸೌಟು ಹಿಡಿದುಕೊಂಡು ಹೊರಬಂದರು. ಅದನ್ನು ನೋಡಿ ಮನೆ ಮತ್ತು ಸುಮತಿ ಇಬ್ಬರು ಮುಖ ಊದಿಸಿಕೊಂಡರು. ಸುಮತಿ, ಏನಮ್ಮ ನೀನು? ಚೈತ್ರ ಬಂದ ಮೇಲೆ ನನ್ನನ್ನೇ ಮರಿತಾ ಇದ್ದೀಯಾ? ಅವಳ ಮೇಲೆ ಪ್ರೀತಿ ಜಾಸ್ತಿ ನಿನಗೆ ಎಂದಳು. ಆಗ ನಂದಿನಿ ಅವಳ ಕಿವಿ ಹಿಂಡಿ, ಕೋತಿಗಳ, ಮೊದಲಿನಿಂದಲೂ ನನಗೆ ನಿಮ್ಮ ಕೋತಿ ಚೇಷ್ಟೆಗಳ ಬಗ್ಗೆ ಗೊತ್ತು. ಪಾಪ ಯಾಕ್ರೋ ನನ್ನ ಮುದ್ದು ಕಂದನನ್ನ ಗೋಳು ಹೊಯ್ಕೋತೀರಾ ಎಂದು ಬೈಯಲು ಶುರು ಮಾಡಿದರು. ಆಗ ಸುಮತಿ ಓಡಿ ಹೋಗಿ ತನ್ನ ಅಮ್ಮನ ಬಾಯಿ ಮೇಲೆ ಕೈ ಇಟ್ಟು, ಅಮ್ಮ, ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕೋತೀಯಾ? ನಿನ್ನ ಕಂದ ಮನೆ ಕಾಲೇಜ್ನಲ್ಲಿ ಕ್ಯಾಂಪ್ ಹೋಗ್ತಿದ್ದಾರೆ. ಇವಳು ಹೋಗಲ್ಲ ಅಂತ ಹಠ ಹಿಡ್ದಿದ್ದಾಳೆ. ಸೊ ನಾನು ಹೋಗು ಅಂತ ಹೇಳ್ತಾ ಇದ್ದೆ, ಮತ್ತೇನೂ ಇಲ್ಲ ತಾಯಿ ಎಂದು ಒಂದೇ ಉಸಿರಿಗೆ ಮುಗಿಸಿ ಹೋಗಿ ಮನೆ ಪಕ್ಕದಲ್ಲಿ ನಿಂತಳು. ಆಗ ನಂದಿನಿ, ಯಾಕೋ ಪುಟ್ಟ, ಹೋಗಲ್ಲ ಅಂತ ಹಠ? ಹೋಗಿ ಬಾ, ಎಲ್ಲರೂ ಎಷ್ಟು ಹೇಳ್ತಾ ಇದ್ದಾರೆ ಎಂದಳು. ಸರಿ ಅಮ್ಮ, ನೀವು ಹೇಳಿದ ಮೇಲೆ ಹೋಗುತ್ತೇನೆ ಎಂದಾಗ ಮನೆ, ಓಹೋ, ಅಮ್ನೋರಿಗೆ ಶಂಕದಿಂದ ಬಂದ್ರೇನೆ ತೀರ್ಥ ಎಂದಾಗ
ಗೋವಿಂದ ನಗುತ್ತಾ ಹೊಳಬಂದನು. ಏನ್ ಮಕ್ಳ, ಎಲ್ಲ ಇಲ್ಲೇ ಸಭೆ ನಡೆಸಿದ್ದೀರಾ ಎಂದಾಗ, ನಂದಿನಿ, ನಾನು ನಿಮಗೆ ಹೇಳುತ್ತೇನೆ, ಅಡುಗೆ ಮನೆಗೆ ಬನ್ನಿ, ಈರುಳ್ಳಿ ಕತ್ತರಿಸಿ ಕೊಡಿ, ಪಕೋಡ ಮಾಡುತ್ತೇನೆ ಎಂದಳು. ಸರಿ, ತಮ್ಮ ಅಪ್ಪಣೆ ಎಂದು ಗೋವಿಂದ ನಂದಿನಿ ಹಿಂದೆ ನಡೆದಾಗ ಮನೆ ಚೈತ್ರಾಳ ಕೆನ್ನೆ ಹಿಂಡಿ, ಮುಂದೆ ನಾವು ಕೂಡ ಹೀಗೆ ಇರೋಣ ಎಂದಾಗ ಚೈತ್ರ ನಾಚಿ ನೀರಾದಳು. ಅದು ಇದು ಹರಟುತ್ತಾ ಕುಳಿತ ಮಕ್ಕಳಿಗೆ ನಂದಿನಿ ಪಕೋಡ ತಂದುಕೊಟ್ಟಳು. ತಿಂದು ಕಾಫಿ ಕುಡಿದು ಮನೆ ಚೈತ್ರ ಮನೆಯ ಕಡೆಗೆ ಹೊರಟರು. ಮನೆ ಚೈತ್ರಾಳನ್ನು ಮನೆಗೆ ಬಿಟ್ಟು ತಾನು ತನ್ನ ಮನೆಯ ಕಡೆಗೆ ಹೊರಟನು. ಮನೆಗೆ ಬಂದ ಚೈತ್ರ ಅಕ್ಕನ ಹತ್ತಿರ ಕ್ಯಾಂಪ್ ಬಗ್ಗೆ ಹೇಳಿದಾಗ, ಸರಿ ಚೈತ್ರ, ಹೋಗಿ ಬಾ, ಹೇಗೂ ಜೊತೆಯಲ್ಲಿ ಮನೆ ಇರುತ್ತಾನೆ, ಚಿಂತೆ ಇಲ್ಲ ಎಂದಳು. ಚೈತ್ರಾಳ ಭಾವನು ಇದೇ ಮಾತು ಹೇಳಿದನು. ಸರಿ ಎಂದು ಊಟ ಮಾಡಿ ಮಲಗಲು ನಡೆದಳು ಚೈತ್ರ. ಆಗ ಮನೆಯಿಂದ ಬಂದ ಸಂದೇಶ ನೋಡಿ ಟೆರೆಸ್ ಮೇಲೆ ಹೊರಟಳು ಚೈತ್ರ. ಆಗಲೇ ಮನೆ ಟೆರೆಸ್ ಮೇಲೆ ಕೈಯಲ್ಲಿ ಮೌತಾರ್ಗನ್ ಹಿಡಿದು ನಿಂತಿದ್ದೆನು. ಚೈತ್ರಾಳ ಇಳಿಬಿಟ್ಟ ನೀಲ ಕೇಶರಾಶಿ ಗಾಳಿ ಸೊಕ್ಕಿ ಹೂ ತುಂಬಿ ಬಾಗಿ ತೊನೆಯುವ ಹಾಗೆ ಆ ಕಡೆಯಿಂದ ಈ ಕಡೆಗೆ ಹಾರಾಡಲು ಮನೆ ಮನಸ್ಸು ಎತ್ತಲೋ ಚಾರುತ್ತಿತ್ತು. ತೇಲಿ ಬಾ ತಂಗಾಳಿ ನನ್ನೊಳ ಮುಂಗುರುಳಲ್ಲಿ ಮನಸೋತು ಮರುಳಾದೆನ. ಮಗುವಂತೆ ನಗುವಳ ನಯನದಿ ನಾಚಿಕೆಯ ನವಿರಾಗಿ ಎರಕವ ಸುರಿದೋರ್ಯಾರ. ಮಿಂಚಾಗಿ ಇರುವೆ ನಿನ್ನ ಕಂಗಳಲ್ಲಿ, ಕುಂಚವಾಗಿರುವೆ ನಿನ್ನ ಬೆರಳುಗಳಲ್ಲಿ. ಬಾವಲಿತು ಚೆಲುವೆ ಚಿತ್ತಾರವಾಗಿ, ಹಗಲು ಆಗಸದ ಬಿತ್ತರವಾಗಿ. ಓ ನನ್ನ ತಾರೆ, ದರೆಗಿಳಿದು ಬಾರೆ, ಬಂದು ಈ ತೋಳ ಸೇರೆ. ಹೀಗೆ ಹಾಡುತ್ತಾ ಮಂಡಿಯೂರಿ ಕುಳಿತು ಕೈಚಾಚಿದ ಮನೆಯನ್ನು ಕಂಡು ಖುಷಿಯಿಂದ ತೇಲಾಡಿದಳು ಚೈತ್ರ. ಪಕ್ಕದಲ್ಲಿ ಹಾರಿ ಬಂದ ಆಂಜನೇಯ ಸ್ವಾಮಿ ತರಹ ಯಾವಾಗ ಮೈದುನ ಅಭಯ್ ಬಂದು ನಿಂತಿದ್ದನೋ ತಿಳಿಯಲಿಲ್ಲ ಅವಳಿಗೆ. ಅನಂತರ ನೋಡಿ ನಾಚಿಕೆಯಿಂದ ಇನ್ನೇನು ಓಡಬೇಕು ಎನ್ನುವಷ್ಟರಲ್ಲಿ ಅಭಯ್ ಅತ್ತಿಗೆಯನ್ನು ಬಿಟ್ಟರೆ ತಾನೆ. ಸಾಕಷ್ಟು ಸತಾಯಿಸಿ ಕಾಡಿಸಿ ಕಳುಹಿಸಿ ಅಣ್ಣನನ್ನು ರೇಗಿಸಲು ಟೆರೆಸ್ನಿಂದ ನೆಗೆದು ಓಡಿದನು. ಮನೆಯನ್ನು ಗೋಳಾಡಿಸಿದ ಮೇಲೆಯೇ ನಿದ್ರೆಗೆ ಜಾರಿದ್ದನು ಅಭಯ್. ಅತ್ತಿಗೆಯನ್ನು ಕಂಡರೆ ಅತಿಯಾದ ಪ್ರೀತಿ, ವಿಶ್ವಾಸ, ಗೌರವ ಅವನಿಗೆ. ಮರುದಿನ ಎದ್ದ ಮನೆ ತನ್ನ ಬ್ಯಾಗನ್ನು ಮೊದಲೇ ಸಿದ್ಧಪಡಿಸಿಕೊಂಡನು. ಹಾಗೆಯೇ ಚೈತ್ರಾಳ ಮನೆಗೂ ಹೋಗಿ ಅವಳ ಬ್ಯಾಗ್ ಪ್ಯಾಕಿಂಗ್ ಮಾಡಲು ನೆರವಾದನು. ಮುಗಿಸಿ ಇನ್ನೇನು ಹೊರಡಬೇಕು ಎನ್ನುವಷ್ಟರಲ್ಲಿ ಚೈತ್ರಾಳ ಅಪ್ಪ ಅಮ್ಮ ಹಳ್ಳಿಯಿಂದ ಬಂದರು. ಮನೆ ಜೊತೆ ಮಾತನಾಡಿ ಅವರು ಇಷ್ಟೊಂದು ಒಳ್ಳೆಯ ಹುಡುಗ ತಮ್ಮ ಅಳಿಯ ಆಗುತ್ತಿರುವುದನ್ನು ಕೇಳಿ ತುಂಬ ಖುಷಿಯಾದರು. ಚೈತ್ರ ಮತ್ತು ಮನೆ ಅವರ ಕಾಲಿಗೆ ಬಿದ್ದಾಗ 100 ಕಾಲ ಚೆನ್ನಾಗಿ ಬಾಳಿ ಎಂದು ಹರಸಿದರು ಬಾಯಿ ತುಂಬ. ಹೇಳಿ ಚೈತ್ರಾಳನ್ನು ಕರೆದುಕೊಂಡು ಹೊರಟನು ಮನೆ. ಅವರು ಹೊರಡಲಿರುವ ಈ ಕ್ಯಾಂಪ್ ಅವರ ಬದುಕಿನ ದಿಕ್ಕನ್ನೇ ಬದಲಿಸುತ್ತದೆ ಎಂಬ ಅರಿವಿರದೆ 2 ಹಕ್ಕಿಗಳು ಗೂಡಿನಿಂದ ಹಾರಿ ನಭವನ್ನು ಅಳೆಯಲು ಕಾತರವಾಗಿದ್ದವು. ಇವರು ಹೋಗಲಿರುವ ಕ್ಯಾಂಪ್ನಲ್ಲಿ ಏನೆಲ್ಲ ಆಗಲಿದೆ, ಹೇಗಿರುತ್ತೆ ಇವರ ಜೀವನ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.